ಧನಿಶ್ರೀ ನ್ಯೂಸ್. ನಮಸ್ಕಾರ. ಎಲ್ಲರಿಗೂ ಶ್ರಾವಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಶ್ರಾವಣ ಮಾಸದ ಹಬ್ಬವನ್ನು, ನಾಗರ ಪಂಚಮಿ ಹಬ್ಬವನ್ನು ನಾವು ಇವಾಗೇನು ಕರ್ನಾಟಕದಲ್ಲಿ ಹಾಗೂ ಕೇರಳದ ವಾಯನಾಡಿನಲ್ಲಿ ನಡೆದಂಥ ಭೂಕುಸಿತದ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಪದವೀಧರ ಹಿತರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಹಾಗೂ ರೈತ ಸೇನೆ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ರಾಘವೇಂದ್ರ ಬಾಸೂರ್ ಹಾಗೂ ಗೋಣಗೌಡ್ ಪಾಟೀಲ್ ಇವರ ನೇತೃತ್ವದಲ್ಲಿ ನಾವು ಹಾವೇರಿ ನಗರದಲ್ಲಿ ಸತತವಾಗಿ 2ನೇ ದಿವಸ ಸಂತ್ರಸ್ತರಿಗೆ ಪ್ರವಾಹದಲ್ಲಿ ಸಿಲುಕಿದಂಥ ಸಂತ್ರಸ್ತರಿಗೆ ಪರಿಹಾರ ನಿಧಿಯನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸುಮಾರು ಹಾವೇರಿ ನಗರದಲ್ಲಿರುವ ಪ್ರಮುಖ ಬೀದಿಗಳಲ್ಲಿ ಹಾಗೂ ಸಣ್ಣ ಪುಟ್ಟ ಅಂಗಡಿಯಲ್ಲಿ ಹೋಗಿ ಪರಿಹಾರ ನಿಧಿಯನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ದಯಮಾಡಿ ಬದುಕಿಗೆ ಭರವಸೆ ಮುಖ್ಯ. ಆ ಭರವಸೆಯನ್ನು ತುಂಬುವ ಕಾರ್ಯಕ್ರಮವನ್ನು ನಮ್ಮ ರಾಘವೇಂದ್ರ ಬಾಸೂರ್ ಅವರು ಹಾಗೂ ಗೋಣಗೌಡ ಪಾಟೀಲ್ ಅವರ ಸಮ್ಮುಖದಲ್ಲಿ ನಡೀತಾ ಇದೆ. ಈ ಸಂಘಟನೆ ಸತತವಾಗಿ ಸಂತ್ರಸ್ತರ ಪರವಾಗಿ, ಬಡವರ ಪರವಾಗಿ, ಬಡವರ ವಿದ್ಯಾರ್ಥಿಗಳ ಪರವಾಗಿ, ರೈತರ ಪರವಾಗಿ ಯಾವಾಗಲೂ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ಹಾವೇರಿ ಜನತೆಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಮತ್ತು ಕೇರಳ ರಾಜ್ಯದಲ್ಲಿ ನೆರೆ ಹಾವಳಿ, ಪ್ರವಾಹ ಪೀಡಿತ ಮತ್ತು ಎಷ್ಟೊಂದು ಜನಗಳು ಮನೆಗಳು ಕಳ್ಕೊಂಡು ಎಷ್ಟೊಂದು ಜನ ಸಾವು ನೋವುಗಳಾಗಿದ್ದಾವೆ. ಅದಕ್ಕೆ ನಮ್ಮ ಪದವೀಧರ ಒಂದು ಹಿತರಕ್ಷಣಾ ವೇದಿಕೆಯಿಂದ ನಿನ್ನೆ 7ನೇ ತಾರೀಕು ಮತ್ತು ಇವತ್ತು 8ನೇ ತಾರೀಕಿನಲ್ಲಿ ಎಲ್ಲವನ್ನು ನಿಧಿ ಸಂಗ್ರಹವನ್ನು ಮಾಡಿದ್ದೇವೆ. ಇದಕ್ಕೆ ನಾವೆಲ್ಲ ತುಂಬ ಕೃತಜ್ಞತೆಗಳನ್ನು ಹಾವೇರಿ ಜನತೆಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಹೇಳಬೇಕಾಗಿ ಖುಷಿ ಆಗ್ತದೆ. ಅದರಲ್ಲಿ ಈ ಒಂದು ನಿಧಿ ಸಂಗ್ರಹಕ್ಕೆ ಉಸ್ತುವಾರಿ ತೊಗೊಂಡಿರುವಂತಹ ರಘು ಬಾಸೂರ್ ಅವರಿಗೆ ಮತ್ತು ವರುಣಗೌಡ ಪಾಟೀಲ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಈ ಒಂದು ವಿಕೋಪದಲ್ಲಿ ಏನು ಪ್ರಾಣ ಕಳ್ಕೊಂಡರಿಗೆ, ಮನೆ ಕಳ್ಕೊಂಡರಿಗೆ, ಉಪವಾಸ ಇರ್ತಕ್ಕಂಥ ಜನರಿಗೆ, ಸಣ್ಣ ಮಕ್ಕಳು, ವಿದ್ಯಾರ್ಥಿಗಳಿರ್ಬೋದು ಅಥವಾ ಸಣ್ಣ ಮಕ್ಕಳು ತಮ್ಮಲ್ಲಿ ಹಾಕಿಕೊಟ್ಟಂಥ ತಂದೆ ತಾಯಿ ಅವರಿಗೆ ಕೊಟ್ಟಂಥ ಆಹಾರ ಪದಾರ್ಥ ಕೊಟ್ಟಂಥ ₹1, ₹2, ₹10 ಕುಡಿಕೆ ಒಳಗೆ ಹಾಕಿ ಸಂಗ್ರಹ ಮಾಡಿದಂಥ ಇಟ್ಟಂಥ ದುಡ್ಡನ್ನು ಕೊಟ್ಟೋದು ಟಿ ವಿ ಒಳಗೆ ನೋಡಿ ನಮಗೆ ಮನಸ್ಸು ಭಾಳ ಕುಲುಕಿತ್ತು. ಹಾರ್ದಿಕ ಶುಭಾಶಯಗಳು. ಈ ಶ್ರಾವಣ ಮಾಸದ ಅಂಗವಾಗಿ ಪದವೀಧರ ಹಿತರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಕರ್ನಾಟಕ ಮತ್ತು ಕೇರಳ ಭೂಕುಸಿತ ಮತ್ತು ಅಲ್ಲಿ ಎಲ್ಲ ಟೋಟಲಿ ಭೂಕುಸಿತ ಒಂದೇ ಆಗಿಲ್ಲ, ಎಲ್ಲ ಬ್ರಿಡ್ಜು, ಡ್ಯಾಮು ಎಲ್ಲ ಒಡೆದಿದೆ. ಆ ನಿಮಿತ್ತ ನಾವು ನಮ್ಮ ಹಾವೇರಿ ನಗರದಲ್ಲಿ ಎಲ್ಲ ವರ್ತಕರು ಮತ್ತು ವ್ಯಾಪಾರಿಗಳು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ನಿಧಿ ಸಂಗ್ರಹಣೆ ಮಾಡಿ ನಾಳೆ ಬೆಳಗ್ಗೆ 11:00 DC ಆಫೀಸ್, DC ಮುಖಾಂತರ DDಯನ್ನು ಚೆಕ್ ಮತ್ತಿಲ್ಲ DD ಮುಖಾಂತರ ಹಸ್ತಾಂತರಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಭೂಕುಸಿತ ಭಾಳಷ್ಟು ನೋವು ಉಂಟು ಮಾಡಿದೆ. ಅದ ಕಾರಣ ನಮ್ಮಲ್ಲಿ ಕೂಡ ಸಾಕಷ್ಟು ನೀವೆಲ್ಲ ಪ್ರತಿ ಏರಿಯಾದಲ್ಲೂ ಓಡಾಡಿ, ಪ್ರತಿ ಏರಿಯಾದಲ್ಲೂ ಪ್ರತಿಯೊಂದು ಅಂಗಡಿಯಲ್ಲಿ ನೀವೆಲ್ಲ ಓಡಾಡಿ ಹಣ ಸಂಗ್ರಹಣೆ ಮಾಡ್ತಿದ್ರೆ ಅದೆಲ್ಲ ನಮಗೆ ಸಾಕಷ್ಟು ಖುಷಿಯನ್ನು ತಂದಿದೆ. ಆದ ಕಾರಣ ನಮ್ಮ ಕೈಲಿ ಆದಷ್ಟು ಕೂಡ ನಾವು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಸೇವೆ ಮಾಡಿ ನಾವು ಖುಷಿ ಪಡ್ತೀವಿ. ನಮಸ್ಕಾರ. ಇವಾಗ ನಾವು ದುಡ್ಡನ್ನು, ಪರಿಹಾರ ನಿಧಿಯನ್ನು ಸಂಗ್ರಹಣೆ ಮಾಡಕತ್ತೀವಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನಿಮ್ಮದು? ಸರ್, ಕೇರಳದಲ್ಲಿ ನೋಡಿದರೆ ಅದು ಭೂಕುಸಿತ ಆಗಿರೋದ್ರಿಂದ ನಮಗೂ ಸ್ವಲ್ಪ ನೋವಾಗುತ್ತೆ. ಯಾಕಂದರೆ ಎಲ್ಲ ಜನ ಮಾನವೀಯತೆ ಅನ್ನೋದು ಎಲ್ಲರಿಗೂ ಒಂದೇ ಸರ್. ಅದಕ್ಕಾಗಿ ಅಲ್ಲಿ ಎಲ್ಲ ಪರಿಸ್ಥಿತಿ ನೋಡಿ ನಾವು ನಮ್ಮ ಮನಸ್ಪೂರ್ವಕವಾಗಿ ಹಣದ ಸಹಾಯವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.